ಆ್ಯಕ್ಚುಲಿ ಪ್ರಭಾಕರ್ ಸರ್ನ ನಾನು ನೋಡಿದ್ದು ಯಾವಾಗ ಅಂತಂದರೆ ನಮ್ಮ ತಂದೆ ತೀರ್ಕೊಂಡಿದ್ದಿನ. ಅವ್ರು ಇಲ್ಲಿಂದ ಅಲ್ಲಿಗೆ ಬಂದಿದ್ದರು. ಅಂದರೆ ಎಲ್ಲರೂ ಬಂದರು, ಎಲ್ಲರೂ ಹೋದ್ರು ನಾವು ನೋಡಿದಂಗೆ. ಬಟ್ ತುಂಬ ಹೊತ್ತು ನಿಂತು ಅಲ್ಲ, ಆ್ಯಕ್ಚುಲಿ ಅವ್ರು ಬಾಸ್ ಹೇಳಿದ ಇವತ್ತಿಗೂ ಕಿವಿಲಿ ಗುಮ್ ಅಂತಿದೆ ಅದು. ಯಾಕೋ ಏನ್ ಮಾಡ್ಬೇಕೀಗ? ಮನೆಯವನ ನಾನೇ ಏನ್ ಮಾಡ್ತೀಯಾ? ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ದರ್ಶನ್ ಪ್ರಕರಣ ಆದಮೇಲೆ ನಾನು ಕೆಲವು ಕನ್ನಡದ ಮೇರು ನಟರ ಜೀವನಗಾಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಹೋಲಿಕೆ ಅಂತ ನೀವು ಅನ್ಕೋಬೇಡಿ. ದರ್ಶನ್ಗೂ ರಾಜ್ಕುಮಾರ್ಗೂ ಹೋಲಿಕೆ ಮಾಡೋಕ್ಕಾಗುತ್ತೇನಯ್ಯ? ಶಂಕರ್ ನಾಗಿಗೂ ದರ್ಶನ್ಗೂ ಹೋಲಿಕೆ ಮಾಡೋಕ್ಕಾಗುತ್ತಾ? ವಿಷ್ಣುವರ್ಧನ್ ಎಲ್ಲಿ, ಅಂಬರೀಷ್ ಎಲ್ಲಿ, ದರ್ಶನ್ ಎಲ್ಲಿ, ಸುದೀಪ್ ಎಲ್ಲಿ? ನಿಜಕ್ಕೂ ದರ್ಶನ್ನೇ, ಸುದೀಪೇ, ಪ್ರಭಾಕರ್ರೇ, ವಿಷ್ಣುವರ್ಧನೇ, ಶಂಕರ್ನಾಗೆ, ರಾಜ್ಕುಮಾರ್, ನೋ ಡೌಟ್. ಆದರೆ ಸಾರ್ವಕಾಲಿಕವಾಗಿ ಮಾದರಿಯಾಗಿ ಬದುಕಿದವರು ಇವರಲ್ಲಿ ಯಾರು ಅನ್ನೋದು ಈಗಿನ ಜನ್ರೇಷನ್ಗೆ, ಈಗಿನ ನಟರಿಗೆ, ನಮಗೆ ಮತ್ತು ನಿಮಗೆ ಪಾಠ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಕೆಲವು ನಟರ ಜೀವನಗಾಥೆಯನ್ನು ಹೇಳ್ತಾ ಇದ್ದೀನಿ. ನೋಡಪ್ಪ, ಅವ್ರು ಅದ್ಭುತವಾಗಿ ಬದುಕಿದ್ರು, ಹಾಗೆ ಬದುಕಕ್ಕೆ ಟ್ರೈ ಮಾಡು. ಅವ್ರಿಗಿಂತನೂ ದೊಡ್ಡ ಮಾದರಿ ಇಲ್ವೇ ಇಲ್ಲಲ್ಲ. ಡಾಕ್ಟರ್ ರಾಜ್ಕುಮಾರ್ ಯಾವತ್ತಿಗೂ ಮಾದರಿ. ಹೇಗೆ ಬದುಕಬೇಕು ಅನ್ನೋದನ್ನು ತನ್ನ ಸಿನಿಮಾಗಳ ಮೂಲಕ ಮಾತ್ರ ಅಲ್ಲ, ವ್ಯಕ್ತಿತ್ವದ ಮೂಲಕ ಕೂಡ ತೋರಿಸಿಕೊಟ್ಟಂಥ ವ್ಯಕ್ತಿ. ಶಂಕರ್ನಾಗ್ ಬದುಕಿದ್ರೆ ಶಂಕರ್ನಾಗ್ ಥರ ಬದುಕಬೇಕ್ರಿ. ತನ್ನ ವ್ಯಕ್ತಿತ್ವ, ತನ್ನ ಬುದ್ಧಿವಂತಿಕೆ, ತನ್ನ ವೇಗವನ್ನು ತೋರಿಸಿಕೊಟ್ಟಂಥ ಆ ಶಂಕರ್ನಾಗ್ ಇವತ್ತಿಗೂ ಆಟದಲ್ಲಿ ಮಾತ್ರವಲ್ಲ, ಅನೇಕರ ಹೃದಯದಲ್ಲಿ ಅಜರಾಮರವಾಗಿರೋದಕ್ಕೆ ಕಾರಣ ಆ ನಟನ ಪ್ರೆಸೆಂಟೇಷನ್. ಸುಮ್ಮನೆ ಯಾರನ್ನು ಹುಚ್ಚರ ಥರ ಯಾರು ಪ್ರೀತಿಸೋಕೆ ಹೋಗಲ್ಲ. ಅದೇ ಥರ ದರ್ಶನ್ನು ಕೂಡ ಅತಿ ದೊಡ್ಡ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಅಷ್ಟು ದೊಡ್ಡ ಅಭಿಮಾನಿಗಳನ್ನು ಹೊಂದಿರುವ ದರ್ಶನ್ 100 ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಒಂದೆರಡು ಕೆಟ್ಟ ಕೆಲಸ ಮಾಡಿ ದಕ್ಕಿಸಿಕೊಳ್ಳುತ್ತೇನೆ ಅಂತ ಹೋದರೆ ಈ ಥರ ಎಡವಟ್ಟುಗಳಾಗ್ತವೆ. ಹಾಗಾಗಿ ಸುಮ್ಮನೆ ಅಭಿಮಾನಿಗಳು ಹುಡ್ಕೊಳ್ಳಲ್ಲ, ಸುಮ್ಮನೆ ಅವ್ರು ನಮ್ಮನ್ನು ಪ್ರೀತಿಸಲ್ಲ, ಸುಮ್ಮನೆ ನಮಗೋಸ್ಕರ ಅವರು ಜೀವವನ್ನು ಕಳೆದುಕೊಳ್ಳಲ್ಲ. ಆ ಕಾರಣಕ್ಕೆ ಅವರಿಗೆ ನಾವು ಮಾದರಿಯಾಗಿ ಬದುಕಬೇಕು. ಎಲ್ಲೋ ರಾಜ್ಕುಮಾರ್ ತಮಗಿದ್ದಂಥ ಒಂದೇ ಒಂದು ಚಟ, ಸಿಗರೇಟ್ ಚಟ, ಯಾರು ಅಭಿಮಾನಿ ನೋಡಿದ ಕಾರಣಕ್ಕೆ, ಅದು ಅವನ ಮೇಲೆ ಇನ್ಫ್ಲೂಯೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನೇ ಬಿಟ್ಬಿಡ್ತಾರಂತೆ. ಹೀಗಿರಬೇಕಾದ್ರೆ ನಮ್ಮ ಭಾಷೆ, ನಮ್ಮ ಮಾತಾಡುವ ರೀತಿ, ನಮ್ಮ ವ್ಯಕ್ತಿತ್ವ, ನಮ್ಮ ನಡವಳಿಕೆ ಇವೆಲ್ಲವೂ ಕೂಡ ಅಭಿಮಾನಿಗಳು ಇನ್ಫ್ಲುಯೆನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಇದು ಸಾಧ್ಯತೆ ಇರುತ್ತೆ ಅನ್ನೋದಕ್ಕಿಂತ ಸಾಧ್ಯತೆ ಇದೆ. ಹಾಗಾಗಿ ಕೆಲವು ನಟರ ಜೀವನ ಗಾಥೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಅಭಿಮಾನಿಗಳಿಗಿರ್ಬೋದು, ಅಥವಾ ದರ್ಶನಿಗಿರ್ಬೋದು, ಅಥವಾ ಈಗಿನ ನಟರಿಗಿರ್ಬೋದು, ಕನ್ನಡದ ಅನೇಕ ಮೇರು ನಟರ ಬದುಕು ಪಾಠ ಆಗಬೇಕು, ಅವರ ನಡೆ ಮಾದರಿಯಾಗಬೇಕು. ಇವಿಷ್ಟೇ ರೀಸನಿಗೋಸ್ಕರ ನಾನು ಈ ಸ್ಟೋರಿನ ಮಾಡ್ತಿದ್ದೀನಿ. ಹಾಗಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬದುಕಿದರೆ ಎಲ್ಲ ನಟರು ಕೂಡ ಮಾದರಿ ಆಗಲ್ಲ. ಕೆಲವು ನಟರ ದುರಂತ ಬದುಕನ್ನು ನಾವು ಮಾದರಿಯಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ಆ ಪೈಕಿ ಟೈಗರ್ ಪ್ರಭಾಕರ್. ಇವತ್ತಿನ ಎಪಿಸೋಡ್ ಟೈಗರ್ ಪ್ರಭಾಕರ್ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಟೈಗರ್ ಪ್ರಭಾಕರ್ ಅವ್ರ ಬಗ್ಗೆ ನಿಮಗೆ ಹೆಚ್ಚು ವಿವರಗಳು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಗೂಗಲಿಗೆ ಹೋಗ್ಬಿಟ್ರೂ ಕೂಡ 4 ಫೋಟೋ ನೆಟ್ಟಿಗಿರೋದು ಸಿಗಲ್ಲ. ಆಗಿನ ಕಾಲ ಹಾಗಿತ್ತು ಅಂತ ನಾವು ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಇವತ್ತು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಸಂಬಂಧಪಟ್ಟಂಥ ಫೋಟೋಗಳು ಅನೇಕ ಸಿಗ್ತವೆ. ಆದರೆ ಪ್ರಭಾಕರ್ ಅವರು ಹೆಚ್ಚು ಕಾಲ ಬದುಕಲಿಲ್ಲ. ಬದುಕಿದ್ರೂ ಕೂಡ ಮೈನ್ ಸ್ಟ್ರೀಮ್ನಲ್ಲಿ ಹೆಚ್ಚು ಕಾಣಿಸಿಕೊಳ್ಳದ ಕಾರಣ ಅವರ ಚಿತ್ರಗಳು, ವಿಡಿಯೋಗಳು ಸಿಗ್ತಾ ಇಲ್ಲ ಅಂತಲೇ ನಾವು ಹೇಳ್ಬೋದು. ಹುಡುಕಿದ್ರೆ ಒಂದು ಯಾವುದೋ ಅವರ ಖಾಸಗಿ ಕಾರ್ಯಕ್ರಮದ ವಿಡಿಯೋ ಸಿಗ್ತಾ ಇದ್ದಾರೆ, ಯಾವುದೋ ಒಂದು ಈ ಥರ ಪರಿಸ್ಥಿತಿ. ಆದರೆ ಟೈಗರ್ ಪ್ರಭಾಕರ್ ಅನ್ನೋ ಒಬ್ಬ ವ್ಯಕ್ತಿ ಹೇಗಿದ್ದರು, ಹೇಗೆ ಬೆಳೆದ್ರು, ಹೇಗೆ ಮುಗಿದು ಹೋದರು ಅನ್ನೋ ಕತೆ ಭಾಳ ದುರಂತವಾಗಿದೆ ಸ್ನೇಹಿತರೆ. ದರ್ಶನ್ಗೂ ಮತ್ತು ಟೈಗರ್ ಪ್ರಭಾಕರ್ ಇರುವಂಥ ಹೋಲಿಕೆ, ವಿಪರೀತ ಕುಡಿತ, ಅದು ಕೂಡ ಟೈಗರ್ ಪ್ರಭಾಕರ್ ಅವರ ಕರಳನ್ನೇ ಸುಟ್ಟು ಹಾಕುತ್ತೆ. ಹಾಗೆಯೇ ಒಬ್ಬ ವೈದ್ಯ ಮಾಡಿದ ಎಡವಟ್ಟಿಂದ ಅವರ ಕಾಲು ಗ್ಯಾಂಗ್ರೀನ್ ಆಗಿ ಅದನ್ನು ತೆಗೆಯುವಂಥ ಪರಿಸ್ಥಿತಿ ಬಂದರೂ ಕೂಡ ಕಾಲು ಕತ್ತರಿಸ್ಕೊಂಡು ನಾವು ಬದುಕಲ್ಲಪ್ಪ, ಹೋದರೆ ಜೀವ ಹೀಗೆ ಹೋಗಲಿ ಅಂಥೇಳಿ ದೃಢ ನಿರ್ಧಾರ ಮಾಡಿ ಬದುಕಿನಲ್ಲೂ ಕೂಡ ಟೈಗರ್ ಥರ ಬದುಕಲು ಪ್ರಯತ್ನ ಪಟ್ಟಂಥ ಪ್ರಭಾಕರ್ ಅವರ ಜೀವನಗಾಥೆ ಸ್ನೇಹಿತರೆ. ಇದು ಅತ್ಯಂತ ಸ್ಫುಟವಾದ ಮಾಹಿತಿ. ಅವರ ಹುಟ್ಟು, ಬೆಳವಣಿಗೆ ಮತ್ತು ಅಂತ್ಯದ ಕಥೆ ಇದು. ಭಾಳ ಶಾರ್ಟ್ ಆಗಿ ಹೇಳಿದ್ದೀನಿ, ಅದನ್ನು ನೋಡ್ಕೊಂಬರೋಣ. ಆ್ಯಕ್ಚುಲಿ ಪ್ರಭಾಕರ್ ಸರ್ನ ನಾನು ನೋಡಿದ್ದು ಯಾವಾಗ ಅಂತಂದರೆ ನಮ್ಮ ತಂದೆ ತೀರ್ಕೊಂಡಿದ್ದಿನ. ಅವ್ರು ಇಲ್ಲಿಂದ ಅಲ್ಲಿಗೆ ಬಂದಿದ್ದರು. ಅಂದರೆ ಎಲ್ಲರೂ ಬಂದರು, ಎಲ್ಲರೂ ಹೋದ್ರು ನಾವು ನೋಡಿದಂಗೆ. ಬಟ್ ತುಂಬ ಹೊತ್ತು ನಿಂತು ಅಲ್ಲ, ಆ್ಯಕ್ಚುಲಿ ಅವ್ರು ಬಾಸ್ ಹೇಳಿದ ಇವತ್ತಿಗೂ ಕಿವಿಲಿ ಗುಮ್ ಅಂತಿದೆ ಅದು. ಯಾಕೋ ಏನ್ ಮಾಡ್ಬೇಕೀಗ? ಮನೆಯವನ ನಾನೇ ಏನ್ ಮಾಡ್ತೀಯಾ? ಗೆಲುವಿಗೆ 100 ಜನ ಅಪ್ಪಂದರು, ಸೋಲು ಅನಾಥ ಎಂಬ ಮಾತಿದೆ. ಈ ಮಾತು ದಿವಂಗತ ನಟ ಪ್ರಭಾಕರ್ಗೆ ಅಕ್ಷರಶಃ ಅನ್ವಯಿಸುತ್ತೆ.
ಅನಾಮತ್ತು 20 ವರ್ಷ 4-5 ಭಾಷೆಗಳಲ್ಲಿ ಬಿಡುವಿಲ್ಲದೆ ದುಡಿದ ಈ ನಟನಿಗೆ ಅದ್ಯಾವ ಪರಿ ಅನಾರೋಗ್ಯ ಬಾಧಿಸಿತ್ತೆಂದರೆ ಕಾಲನ್ನು ಕತ್ತರಿಸಿ ಹಾಕದಿದ್ದರೆ ಬದುಕೋದು ಸಾಧ್ಯವೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ. ಒಂದು ಕಾಲದಲ್ಲಿ ಗರ್ಜಿಸುತ್ತಿದ್ದ ಸಿಂಹದಂಥ ನಟ ಅಂಗವೈಕಲ್ಯಕ್ಕೆ ಒಪ್ಪಲಿಲ್ಲ, ಮುಗಿದು ಹೋಗಿದ್ರು. ಶಿವಮೊಗ್ಗದ ಸಾಗರದಲ್ಲಿ ಮಾರ್ಚ್ 30, 1948ರಂದು ಜನಿಸಿದ ಪ್ರಭಾಕರ್ ಅವರ ತಂದೆ ಸುಂದರ್ ರಾಜ್ ಪಿಳ್ಳೆಯಾರ್ ಜಾತಿಗೆ ಸೇರಿದವರು. ಸ್ವಂತಕ್ಕೊಂದು ಸೈಕಲ್ ಶಾಪ್ ಇಟ್ಕೊಂಡಿದ್ರು. ತಾಯಿ ಡೆಬೋರಾ ಮೂಲತಃ ಲಿಂಗಾಯತರಾದರೂ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಸುಂದರ್ ರಾಜ್ ಡೆಬೋರಾ ದಂಪತಿಗಳು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಅವರ ದಾಂಪತ್ಯಕ್ಕೆ ಕುರುಹಾಗಿ ಮೊದಲು ಹುಟ್ಟಿದ್ದು ಹೆಣ್ಣು ಮಗಳು, ಹೆಸರು ಲಲಿತಾ. ಎರಡನೆಯವನು ಗಂಡು ಮಗ, ಹೆಸರು ಪ್ರಭಾಕರ್. ಮೂರನೆಯ ಹೆಣ್ಣು ಮಗು ಜನಿಸಿದ್ರು, ಅದು ಬದುಕುಳಿಲಿಲ್ಲ. ಯಾವುದೇ ಮಗು ಬೆಳೆಯುವ ವಾತಾವರಣಕ್ಕೆ ಪೂರಕವಾದ ಗುಣಗಳನ್ನು ಹೊಂದಿರುತ್ತೆ, ಅದು ಜಾಗತಿಕ ಸತ್ಯ. ಪ್ರಭಾಕರ್ ವಿಚಾರದಲ್ಲೂ ಅದು ಸುಳ್ಳಾಗಲಿಲ್ಲ. ಪ್ರಭಾಕರ್ ಹೆತ್ತವರು ಕಾಲಕ್ರಮೇಣ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು. ಮೂಲತಃ ಹಿಂದೂಗಳಾಗಿದ್ದರಿಂದ ಅವರು ಎಲ್ಲ ಧರ್ಮದ ದೇವರನ್ನ ಆರಾಧಿಸ್ತಿದ್ರು. ಆ ಕಾರಣಕ್ಕೆ ನಾವು ಪ್ರಭಾಕರ್ ಎಲ್ಲ ಧರ್ಮವನ್ನ ಪ್ರೀತಿಸ್ತಿದ್ರು. ಪ್ರಭಾಕರ್ ಬಾಲ್ಯವನ್ನು ಕಳೆದಿದ್ದು ಬೆಂಗಳೂರಿನ ಫ್ರೆಸರ್ಟೋನ್ನ ನರ್ಸ್ ಕ್ವಾರ್ಟರ್ಸ್ನಲ್ಲಿ. ಅವರ ಹೆತ್ತವರು ತೀರ ಬಡತನದ ಮಧ್ಯೆಯೂ ಇಂಗ್ಲಿಷ್ ಕಾನ್ವೆಂಟ್ನಲ್ಲಿ ಓದಿಸಿದ್ರು. ಅಮ್ಮನಿಗೆ ಪ್ರಭಾಕರ್ ಮೇಲೆ ಇನ್ನಿಲ್ಲದ ಪ್ರೀತಿ. ತಿಂಡಿ ಪೋತ ಮಗನ ಅದೃಷ್ಟವೆಂದರೆ ಹಾಗೆ. ಅಮ್ಮನ ಅಕ್ಕರೆಯಿಂದ ದಷ್ಟಪುಷ್ಟವಾಗಿ ಬೆಳೆದ ಈ ದೈತ್ಯ ಪ್ರಭಾಕರ್ರನ್ನ ಚಿತ್ರರಂಗದ ಮಂದಿ ಗುರುತಿಸಲು ಶುರು ಮಾಡಿದ್ರು. ಮನೆಯಲ್ಲಿ ತಮಿಳು ಮಾತನಾಡುತ್ತಿದ್ದರಿಂದ ಪ್ರಭಾಕರ್ಗೆ ಕನ್ನಡ ಅಷ್ಟಾಗಿ ಬರ್ತಿರಲಿಲ್ಲ. ಮುಂದೆ ಅದೆಷ್ಟು ಇಷ್ಟಪಟ್ಟು ಕನ್ನಡ ಕಲಿತು ಬಿಟ್ರಂದ್ರೆ ಕನ್ನಡದಲ್ಲಿ ಅವರ ಡೈಲಾಗ್ ಕೇಳೋಕೆ ಸೊಗಸಾಗಿತ್ತು. ಈ ಕಾಡ್ಮನ್ಸ ನಿಯತ್ ಕಾಸಗಲ್ಲ ಸಾಮಿ ದಿಲ್ಗೆ. ಪ್ರಭಾಕರ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇನ್ನೊಂದು ವಿಚಾರವೇನೆಂದ್ರೆ, ಪ್ರಭಾಕರ್ ನಳಪಾಕದಲ್ಲಿ ಎತ್ತಿದ ಕೈ. ಅದರಲ್ಲೂ ಮಾಂಸದ ಅಡುಗೆಯನ್ನು ಅದ್ಭುತವಾಗಿ ಮಾಡ್ತಾ ಇದ್ರು. ಬಿರಿಯಾನಿ ಅಂತೂ ಈ ಪ್ರಭಾಕರ್ ಕೈಯಲ್ಲಿ ಅದ್ಭುತವಾಗಿ ರೂಪುಗೊಳ್ಳುತ್ತಿತ್ತು. ದೇಹದಾರ್ಢ್ಯಕ್ಕೆ ತಕ್ಕಂತೆ ಪ್ರಭಾಕರ್ಗೆ ಜಿಮ್ಗೆ ಹೋಗೋ ಖಯಾಲಿಯೂ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ 100 ಡಿಗ್ರಿ ಮೀರಿದ ಜ್ವರ ಬಾಧಿಸ್ತಾ ಇದ್ರು. ಜಿಮ್ ಮಾಡಿ ಎದ್ದು ಬರ್ತಿದ್ರು. ಪ್ರಭಾಕರ ಒಮ್ಮೊಮ್ಮೆ ಅದೆಂಥ ಹಠಕ್ಕೆ ಬೀಳ್ತಾ ಇದ್ರಂದರೆ ಎಂಥ ಪರಿಸ್ಥಿತಿಯಲ್ಲೂ ತನಗೆ ಬೇಕನಿಸಿದನ್ನು ದಕ್ಕಿಸಿಕೊಳ್ಳದೆ ಇರ್ತಿರ್ಲಿಲ್ಲ. ಅದಕ್ಕೊಂದು ತಾಜಾ ಉದಾಹರಣೆ ಅಂದರೆ, ಅಪ್ಪ ಸೈಕಲ್ ಶಾಪ್ ಇಟ್ಕೊಂಡು ದೈನಂದಿನ ಜೀವನಕ್ಕೂ ಕಷ್ಟಪಡ್ತಿರುವಾಗ ಮಗ ಪ್ರಭಾಕರ್ ನನಗೊಂದು ಬುಲೆಟ್ ಬೈಕ್ ಕೊಡಿಸು ಅಂತ ಹಠಕ್ಕೆ ಬಿದ್ದಿದ್ರು. ಅಪ್ಪ ಸುಮ್ಮನಾದರು. ಆದರೆ ಅಮ್ಮನನ್ನು ಸುಮ್ಮನಾಗಲು ಬಿಡಲಿಲ್ಲ ಪ್ರಭಾಕರ್. ಕೊನೆಗೂ ಗೆದ್ದಿದ್ದು ಮಗನ ಹಠವೇ. ಸಾಲ ಸೋಲ ಮಾಡಿ ಮಗನಿಗೆ ಬುಲೆಟ್ ಕೊಡಿಸುವಾಗ ಅಮ್ಮ ಡೆಬೋರಾ ಫುಲ್ ಸುಸ್ತು. ಆದರೆ ಅದೇ ಬುಲೆಟ್ ಮೇಲೆ ಕಟ್ಟುಮಸ್ತಾದ ಮಗ ಹೋಗ್ತಾ ಇರೋದನ್ನು ನೋಡಿ ನಿಟ್ಟುಸಿರು ಬಿಡ್ತಿತ್ತು ಆ ತಾಯಿ ಹೃದಯ. ಮಗನ ದೃಷ್ಟಿ ತೆಗೆಯೋದನ್ನು ಯಾವತ್ತೂ ಮರೀಲಿಲ್ಲ ಆ ಮಹಾತಾಯಿ. ಅದು ಪ್ರತಿ ಸಂಜೆಯ ನಿರಂತರ ಪ್ರಕ್ರಿಯೆ. ಅಕ್ಕ ಲಲಿತಾ 2nd PUC ಮುಗಿಸಿ ಪರಿಚಾರಕಿಯಾದ್ಲು, ಅಂದರೆ ನರ್ಸ್ ಆಗ್ತಾರೆ. ಗುಂಡ್ರಗೋವಿ ಮಗನಿಗೆ ಸಿಕ್ಕಿದ್ದು ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ನಲ್ಲಿ ಗುಮಾಸ್ತನ ಕೆಲಸ. ನಿಜ, ಮುಂದೊಂದು ದಿನ ಟೈಗರ್ ಪ್ರಭಾಕರ್ ಅನಿಸಿಕೊಂಡ ಈ ಅಭಿಜಾತ ಕಲಾವಿದ ತನ್ನ ವೃತ್ತಿ ಜೀವನದಲ್ಲಿ ಮೊದಲು ಗುಮಾಸ್ತನಾಗಿ ಕೆಲಸ ಆರಂಭಿಸಿದ್ರು. ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಸಿಕ್ಕಿದ ನಂತರ ಬುಲೆಟನ್ನು ರೊಯ್ ಗುಡಿಸುತ್ತಾ ಕೆಲಸಕ್ಕೆ ಹೋಗಿ ಬರ್ತಿದ್ದ ಪ್ರಭಾಕರ್ಗೆ 4 ಗೋಡೆಗಳ ಮಧ್ಯೆ ಕುಂತು ಲೆಕ್ಕ ಬರೆಯೋದು ಪಥ್ಯವಾಗಲಿಲ್ಲ. ಮಾಲೀಕನ ಜೊತೆ ಕಿರಿಕು ತೆಗೆದ್ರು. ಅವರು ಕೆಲಸದಿಂದ ಕಿತ್ತು ಹಾಕಿದ್ರು. ಮಗನ ಸಬೂಬು ಕೇಳಿದ ತಾಯಿ ಮತ್ತೆ ಅವರ ಕೈಕಾಲು ಹಿಡಿದು ಅದೇ ಕೆಲಸ ಕೊಡಿಸಿದ್ರು. ಪ್ರಭಾಕರ್ ಕಂಠ ಪೂರ್ತಿ ಕುಡಿತಾ ಇದ್ರು. ಮಧ್ಯರಾತ್ರಿಯವರೆಗೂ ಬಾರ್ನಲ್ಲಿ ಸ್ನೇಹಿತರ ಜೊತೆ ಕಾಲ ಕಳೀತಾ ಇದ್ರು. ಆದರೆ ಅದೆಷ್ಟೇ ಹೊತ್ತಾದರೂ ಮನೆಗೆ ಬಂದೇ ಊಟ ಮಾಡ್ತಾ ಇದ್ರು. ಅಮ್ಮನೇ ಊಟ ಬಡಿಸ್ಬೇಕಿತ್ತು. ಅಷ್ಟರ ಮಟ್ಟಿಗೆ ಅನ್ಯೋನ್ಯವಾಗಿತ್ತು ಅಮ್ಮ ಮಗನ ಸಂಬಂಧ. ಇಲ್ಲದ ವಿಚಾರವನ್ನು ಹೇಳಬೇಕು. ಪ್ರಭಾಕರ್ ಅವರ ಕಾಲಿಗೆ ರಕ್ತ ಸರಬರಾಜು ನಿಂತು ಕೊಳೆಯುವ ಮೂಲಕ ಅವರ ಸಾವಿನ ದಿನಗಳು ಶುರುವಾಗಿತ್ತು. ಕಾಲು ಕತ್ತರಿಸದಿದ್ದರೆ ಬದುಕಲ್ಲ ಎಂದರು ಕೇಳದೆ ಸಾವಿಗೆ ಗೋಣೊಡ್ಡಿದವರು ಪ್ರಭಾಕರ್. ಆದರೆ ದಶಕಗಳ ಹಿಂದೆ ಅಂಥದ್ದೊಂದು ಪರಿಸ್ಥಿತಿ ಅವರಿಗೆ ತಂದೊಡ್ಡಿದ್ದು ಬೆಂಗಳೂರಿನ ಸೆಂಟ್ ಮಾರ್ಥಾಸ್ ಆಸ್ಪತ್ರೆಯ ವೈದ್ಯ. ಅದಕ್ಕೆ ಪೂರಕವಾದ ಘಟನೆಯೊಂದು ಅವತ್ತು ನಡೆದಿತ್ತು. ಆ ದಿನ ಕಂಠಪೂರ್ತಿ ಕುಡಿದು ಪ್ರಭಾಕರ್ ಮನೆಗೆ ವಾಪಸ್ಸಾಗ್ತಿದ್ದಾಗ ರಸ್ತೆಯ ಗುಂಡಿಗೆ ಬೈಕ್ ಚಕ್ರ ಸಿಲುಕಿ ಅಪಘಾತ ಸಂಭವಿಸಿತ್ತು. ಬಿದ್ದ ರಭಸಕ್ಕೆ ಪ್ರಭಾಕರ್ ಕಾಲಿನ ಮೂಳೆ ಮುರಿದಿತ್ತು. ನೈಟ್ ಬೀಟ್ ಪೊಲೀಸರು ಪ್ರಭಾಕರ್ರನ್ನ ಸೆಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಸೇರಿಸಿದ್ರು. ಪ್ರಭಾಕರ್ ಹೆತ್ತವರ ಆಸ್ಪತ್ರೆಗೆ ಓಡಿದ್ರು. ಆದರೆ ಸೆಂಟ್ ಮಾರ್ಥಾಸ್ ಆಸ್ಪತ್ರೆಯ ವೈದ್ಯ ಮುರಿದ ಮೂಳೆ ಜೋಡಿಸಲು ಹಣ ಕೇಳಿದ್ದ. ಆತನಿಗೆ ಹಣ ಭರಿಸುವಷ್ಟು ಸಶಕ್ತರಾಗದ ಪ್ರಭಾಕರ್ ಹೆತ್ತವರ ಮೇಲೆ ಕೋಪಗೊಂಡ ವೈದ್ಯ ಕಾಲಿಗೆ ಬೇಕಾ ಬಿಟ್ಟಿ ಹೊರಗೆ ಹಾಕಿದ್ದ. ಇದರಿಂದ ಕಾಲಿನ ರಕ್ತನಾಳ ಕಟ್ಟಾಗಿತ್ತು. ತುಂಡಾದ ರಕ್ತನಾಳವನ್ನು ಸರಿಪಡಿಸಲಾಗದೆ ಬ್ಯಾಂಡೇಜ್ ಹಾಕಿ ಸುಮ್ಮನಾಗಿದ್ದ ಆ ಕಳ್ಳ ವೈದ್ಯ. ಪ್ರಭಾಕರ್ ಕಾಲಿನಲ್ಲಿ ರಕ್ತಸ್ರಾವ ಶುರುವಾಗಿತ್ತು. ವಿಚಾರಿಸಿದಾಗ ವೈದ್ಯನ ನಿರ್ಲಕ್ಷ್ಯ ಗೊತ್ತಾಗಿತ್ತು. ಅವನ ಹತ್ರ ಗಲಾಟೆ ಮಾಡಿದ ನಂತರ ಬೇರೆ ಡಾಕ್ಟರ್ ಬಳಿ ತೋರಿಸಿ ರಕ್ತಸ್ರಾವ ನಿಲ್ಲಿಸಲಾಯಿತು.
ಆದರೆ ಜೀವನದುದ್ದಕ್ಕೂ ಪ್ರಭಾಕರ್ಗೆ ಆ ಕಾಲಿನ ಊನ ಮಾಯಲೇ ಇಲ್ಲ. ಕೊನೆಗೊಂದು ದಿನ ಅದೇ ಅವರಿಗೆ ಮೃತ್ಯುವಾಗಿತ್ತು. ಆ ಕಾಲಕ್ಕೆ ಕನ್ನಡ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿತ್ತು. ಒಂದರ ಹಿಂದೆ ಒಂದು ಪೈಪೋಟಿಗೆ ಬಿದ್ದಂತೆ ಅತ್ಯುತ್ತಮ ಚಿತ್ರಗಳು ಜನ್ಮ ತಾಳುತ್ತಿದ್ವು. ನಟ, ನಿರ್ಮಾಪಕ, ನಿರ್ದೇಶಕ MP ಶಂಕರ್ ಕಾಡಿನ ರಹಸ್ಯ ಚಿತ್ರದ ತಯಾರಿಯಲ್ಲಿದ್ದರು. ಆ ಚಿತ್ರಕ್ಕೆ ಅತ್ಯುತ್ತಮ ದೇಹದಾಢ್ಯ ಪಟುಗಳ ಅವಶ್ಯಕತೆ ಇತ್ತು. ಸಹ ಕಲಾವಿದರನ್ನು ಪೂರೈಸುತ್ತಿದ್ದವನಿಗೆ ಆ ಕೆಲಸ ವಹಿಸಿಕೊಟ್ರು. ಆತ ಬೆಂಗಳೂರಿನ ಫ್ರೆಜರ್ ಟೌನ್ ನಿವಾಸಿ. ಅಲ್ಲಿಯೇ ಆತನ ಕಣ್ಣಿಗೆ ಬುಲೆಟ್ನಲ್ಲಿ ಓಡಾಡ್ತಿದ್ದ ಪ್ರಭಾಕರ್ ಬಿದ್ದಿದ್ರು. ಸಿನಿಮಾದಲ್ಲಿ ನಟಿಸ್ತೀಯಾ ಅಂತ ಕೇಳಿದ್ದೆ, ಮರು ಮಾತನಾಡದೆ ಒಪ್ಪಿಕೊಂಡ್ರು. ತಾಯಿಯ ವಿರೋಧದ ನಡುವೆಯೂ ಸಿನಿಮಾ ಬದುಕನ್ನು ಆರಂಭಿಸಿದ ಪ್ರಭಾಕರ್ ಅವರಿಗೆ ಕನ್ನಡ ಕಲಿತುಕೊಳ್ಳಲು ಹೇಳಿದ್ದು MP ಶಂಕರ್. ಕಾಡಿನ ರಹಸ್ಯ ಚಿತ್ರದಲ್ಲಿ ಅವರ ಜೀವನ ರಹಸ್ಯ ಕೂಡ ಇತ್ತು ಅನ್ನೋದು ವಿಧಿಲಿಖಿತ. ಕಾಡಿನ ರಹಸ್ಯ ಚಿತ್ರದ ನಂತರ ಪುಣ್ಯಪುರುಷ, ಮಾತೃಭೂಮಿ, ಶ್ರೀಕೃಷ್ಣ ದೇವರಾಯ, ಬಾಳು ಬೆಳಗಿತು, ಮಹಡಿ ಮನೆ, ಕಾಸಿದ್ರೆ ಕೈಲಾಸ ಚಿತ್ರಗಳಲ್ಲಿ ಅವಕಾಶ ಸಿಕ್ಕಿತ್ತು. ಎಲ್ಲವೂ ಸಣ್ಣ ಪುಟ್ಟ ಪಾತ್ರಗಳೇ, ಎಲ್ಲವೂ ಒದೆ ತಿನ್ನೋ ಪಾತ್ರಗಳು. ದೊಡ್ಡ ದೇಹ, ಗುಂಗುರು ಕೂದಲು, ಸಂಧಿ ಬಿಟ್ಟ ಹಲ್ಲಿರುವ ಯಾರು ತಾನೇ ನಾಯಕನ ಪಾತ್ರ ಕೊಡ್ತಾರೆ? ಅದಲ್ಲದೆ ಈವರೆಗೆ ಮಾಡಿದ ಪಾತ್ರಗಳಿಗೆ ಸಿಕ್ಕ ಸಂಭಾವನೆ ಕೇವಲ 500 ರೂಪಾಯಿ. ಬೇಸರಗೊಂಡ ಪ್ರಭಾಕರ್ ತಾಯಿ, ಸಿನಿಮಾ ಸಾಕು ಮಗ, ಕೆಲಸ ಮಾಡು ಅಂತ ಬುದ್ಧಿ ಹೇಳಿದರು. ಆ ಕ್ಷಣಕ್ಕೆ ಅಮ್ಮನ ಮಾತು ಸರಿ ಎನಿಸಿ ಆಫೀಸಿನಲ್ಲಿ ಪಟ್ಟಾಗಿ ಕೂತು ಲೆಕ್ಕ ಬರೆಯತೊಡಗಿದ್ರು. ಆದರೆ ಸಿನಿಮಾ ಪ್ರಪಂಚ ಪ್ರಭಾಕರ್ ಎಂಬ ಅಜಾನುಬಾಹುವಿಗೆ ಗುಮಾಸ್ತನ ಕೆಲಸ ಮಾಡಲು ಬಿಡಲಿಲ್ಲ. ಚಿತ್ರ ಬದುಕಿನ 2ನೇ ಹೆದ್ದಾರಿಯಲ್ಲಿ ಅತ್ಯುತ್ತಮ ಅವಕಾಶ, ವಿಸ್ತಾರ ಪಾತ್ರಗಳು ಸಿಗಲಾರಂಭಿಸಿದ್ವು. ಕಲ್ಪನಾ ಅಭಿನಯದ ನಾರಿ ಮುನಿದರೆ ಮಾರಿ, ತ್ರಿವೇಣಿ, ಕೌಬಾಯ್ ಕಳ್ಳ, ಗಂಧದ ಗುಡಿ ಚಿತ್ರಗಳಲ್ಲಿ ಗಮನಾರ್ಹ ಪಾತ್ರ ಮಾಡಿ ಸೈ ಎನಿಸಿಕೊಂಡ್ರು ಪ್ರಭಾಕರ್. ಮುಂದೆ ದ್ವಾರಕೀಶ್ ವಿಷ್ಣುವರ್ಧನ್ ಜೊತೆ ಕಳ್ಳಕುಳ್ಳ, ವಿಷ್ಣು ಭಾರತಿ ಅಭಿನಯದ ಭಾಗ್ಯಜ್ಯೋತಿ, ರಾಜ್ಕುಮಾರ್ ಅವರು ನಟಿಸಿದ ಸೂಪರ್ ಹಿಟ್ ಚಿತ್ರ ಮಯೂರದಲ್ಲಿ ನಟಿಸಿದ್ದೆ ಪ್ರಭಾಕರ್ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ತಮಿಳು, ತೆಲುಗು ಚಿತ್ರರಂಗಕ್ಕೂ ಅನಿವಾರ್ಯವಾದರು. 1977ರಲ್ಲಿ ತೆರೆಕಂಡ ಒಲವು ಗೆಲುವು, ಗಿರಿಕನ್ಯೆ, ಕಿಟ್ಟು ಪುಟ್ಟು, ಸಹೋದರರ ಸವಾಲ್ ಚಿತ್ರಗಳಲ್ಲಿ ಪ್ರಭಾಕರ್ ಬಹುಮುಖ್ಯ ಪಾತ್ರಗಳನ್ನು ನಿಭಾಯಿಸಿದರು. ಮುಂದೆ ರಾಜ್ಕುಮಾರ್ ಜೊತೆ ಆಪರೇಷನ್ ಡೈಮಂಡ್ ರಾಕೆಟ್, ತಾಯಿಗೆ ತಕ್ಕ ಮಗ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ಪ್ರಭಾಕರ್ಗೆ ಸಂಪೂರ್ಣ ನ್ಯಾಯ ಸಿಕ್ಕಿದ್ದು ಅಂಬರೀಷ್ ಅಭಿನಯದ ಅಂತ ಚಿತ್ರದಲ್ಲಿ. ಅಂತ ಚಿತ್ರದ ಟೋಪಿವಾಲ ಪಾತ್ರದಲ್ಲಿ ಮಿಂಚಿದ ಪ್ರಭಾಕರ್ ಜನಪ್ರಿಯತೆ ಹಿಂದಿ, ತಮಿಳು, ತೆಲುಗು ಚಿತ್ರರಂಗಕ್ಕೂ ವಿಸ್ತರಿಸಿತ್ತು. ವೆಲ್ಕಮ್ ಕನ್ವರ್ ಲಾಲ್ ಬೋಲೋ. ಯಾಕಂದ್ರೆ ಅಂತ ಚಿತ್ರ ಆ 3 ಭಾಷೆಗಳಲ್ಲೂ ಡಬ್ ಆಗಿತ್ತು. ಆದರೆ ಪ್ರಭಾಕರ್ ದೊಡ್ಡ ಮಟ್ಟದಲ್ಲಿ ಮಿಂಚು ಹರಿಸಿದ್ದು ತೆಲುಗು ಚಿತ್ರರಂಗದಲ್ಲಿ. ಎಲ್ಲೋ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ನಲ್ಲಿ ಲೆಕ್ಕ ಬರೆದುಕೊಂಡಿದ್ದ ಗುಮಾಸ್ತ ಪ್ರಭಾಕರ್ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, NT ರಾಮರಾವ್, ಅಕ್ಕಿನೇನಿ ನಾಗೇಶ್ವರ ರಾವ್, ಕೃಷ್ಣ, ಚಿರಂಜೀವಿ, ರಜನಿಕಾಂತ್, ಮೋಹನ್ ಬಾಬುವಿನಂಥ ಘಟಾನುಘಟಿಗಳ ಜೊತೆ ನಟಿಸಿದ ಈ ಟೈಗರ್ ಪ್ರಭಾಕರ್ ಇಲ್ಲಿ. ಅದೃಷ್ಟ ಅಂದರೆ ಹೀಗಿರಬೇಕು. ಆದರೆ ಇಷ್ಟಕ್ಕೆ ಪ್ರಭಾಕರ್ ಓಟ ನಿಲ್ಲಿಲ್ಲ. ಚೆಲ್ಲಿದ ರಕ್ತ ನ್ಯಾಯ ಗೆದ್ದಿತು, ಮುತ್ತಿನಂಥ ಅತ್ತಿಗೆ ಚಿತ್ರಗಳು ಜಯಬೇರಿ ಬಾರಿಸಿತು. ತೆಲುಗಿನ ಸೂಪರ್ ಸ್ಟಾರ್ ಶಿವಾಜಿ ಗಣೇಶನ್ ಅಭಿನಯದ ಚಿತ್ರವೊಂದರ ಕನ್ನಡ ಅವತರಣಿಕೆಗೆ ಪ್ರಭಾಕರ್ ನಾಯಕರಾಗಿ ಆಯ್ಕೆಯಾದಾಗ ಗಹಿಸಿದವರೆಷ್ಟೋ. ಆದರೆ ಮುತ್ತೈದೆ ಭಾಗ್ಯ ಹೆಸರಿನ ಆ ಚಿತ್ರ ರಜತೋತ್ಸವ ಆಚರಿಸಿದ್ದೇ ಅಟ್ಟಹಾಸಗೈದ ಅದೇ ಮಂದಿ ತೆಪ್ಪಗಾದರಂತೆ. ಹಾಗಿತ್ತು ಪ್ರಭಾಕರ್ ಅಭಿನಯ. ಇದಾದ ಮೇಲೆ ಗೆಲುವು ನನ್ನದೇ, ಹಸಿದ ಹೆಬ್ಬುಲಿ, ಗಾಯತ್ರಿ ಮದುವೆ, ಕರುಣೆ ಇಲ್ಲದ ಕಾನೂನು, ಪ್ರೇಮ ಯುದ್ಧ, ರಕ್ತ ತಿಲಕ, ಜಿದ್ದು, ಆದಿಮಾನವ, ಕಾಡಿನ ರಾಜ, ಯಮಕಿಂಕರ ಶಕ್ತಿ, ಗಂಧದ ಗುಡಿ ಭಾಗ 2, ಕರುಳಿನ ಕೂವು ಚಿತ್ರಗಳು ಯಶಸ್ವಿಯಾದವು. ಹಣ, ಕಾರು, ಬಂಗಲೆ ಎಲ್ಲವೂ ಬಂತು. ಅಪ್ಪ ತೀರ್ಕೊಂಡಿದ್ರು. ಅಮ್ಮ ಮಾತ್ರ ತನ್ನ ಪುತ್ರನನ್ನು ಈ ಕ್ಷಣಕ್ಕೂ ತನ್ನ ಮಡಿಲಲ್ಲೇ ಮಲಗಿಸುತ್ತಿದ್ಲು. ವಾಸ್ತವ ಬದಲಾದರೂ ಅವಳು ಬದಲಾಗಲಿಲ್ಲ. ಯಾಕಂದರೆ ಅವಳು ತಾಯಿ. ಇನ್ನು ಪ್ರಭಾಕರ್ ಚಕ್ರವ್ಯೂಹದಿಂದ ಪ್ರೇಮ ಲೋಕದವರೆಗೂ ಪೋಷಕ ನಟರಾಗಿ, ಸ್ನೇಹಿತರಾಗಿ, ಸಹ ನಟರಾಗಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ವಿಲನ್, ನಾಯಕ, ಹಾಸ್ಯ ಪಾತ್ರ, ಪ್ರಭಾಕರ್ ಪರಕಾಯ ಪ್ರವೇಶ ಮಾಡಿದ ಪಾತ್ರಗಳೇ ಇರಲಿಲ್ಲ. ಇನ್ನು ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಪ್ರಭಾಕರ್ 3-4 ಮದುವೆ ಆಗಿದ್ರು. ಮೊದಲ ಹೆಂಡತಿ ಸರಿ ಹೊಂದಿಲ್ಲ ಅಂತ ಆಕೆಗೆ ಡೈವರ್ಸ್ ಕೊಟ್ಟಿದ್ರು. ಅವರ ಮಗ ವಿನೋದ್ ಪ್ರಭಾಕರ್ ಈಗ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ನಟ ದರ್ಶನ್ ಅವರಿಗೆ ವಿನೋದ್ ಜೀವದ ಗೆಳೆಯ. 2ನೇ ಪತ್ನಿ ಜಯಮಾಲಾ ಚಿತ್ರರಂಗದಲ್ಲಿ ಈಗಲೂ ಆಕ್ಟಿವ್ ಆಗಿದ್ದಾರೆ. ಅಫ್ಕೋರ್ಸ್ ಅವರು ರಾಜಕಾರಣಿಯೂ ಕೂಡ. ಎಲ್ಲ ಯಶಸ್ವಿ ಸೆಲೆಬ್ರಿಟಿಗಳಂತೆ ಪ್ರಭಾಕರ್ ಬದುಕಿನಲ್ಲೂ ಶನಿ ದಶೆ ಆರಂಭವಾಗಿತ್ತು. ವಿಪರೀತ ಕುಡಿತ ಕರುಳನ್ನು ಸುಟ್ಟು ಹಾಕಿತ್ತು. ದಶಕಗಳ ಹಿಂದೆ ಡಾಕ್ಟರ್ ಮಾಡಿದಂಥ ಎಡವಟ್ಟಿನಿಂದ ಕಾಲಿನ ನೋವು ಹೆಚ್ಚಾಗಿತ್ತು. ಜೊತೆಗೆ ತಾನೇ ನಿರ್ಮಿಸಿದ ಚಿತ್ರಗಳ ಸೋಲು ಕಂಗೆಡಿಸಿತ್ತು. ಈ ಎಲ್ಲ ನೋವನ್ನು ಮರೆಯಲು ವಿಪರೀತ ಕುಡಿಯಲಾರಂಭಿಸಿದರು. 1994ರ ಹೊತ್ತಿಗೆ 2ನೇ ಪತ್ನಿಯು ಕೈಬಿಟ್ಟು ಹೋದರು. ಕಾಲಿಗೆ ಗ್ಯಾಂಗ್ರೀನ್ ಆವರಿಸಿ ಕಾಲನ್ನು ಕತ್ತರಿಸದಿದ್ದರೆ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅಂದರು ವೈದ್ಯರು.
ಕೇಳಿದ್ದರು. ಒಪ್ಪಲಿಲ್ಲ ಪ್ರಭಾಕರ್. ಮಾರ್ಚ್ 25, 2001 ಇಡೀ ನಾಡು ಯುಗಾದಿ ಸಂಭ್ರಮದಲ್ಲಿತ್ತು. ಮರುದಿನದ ಹಬ್ಬಕ್ಕೆ ಸಿದ್ಧತೆ ನಡೆದಿತ್ತು. ಆದರೆ ಯುಗಾದಿ ನೋಡಲು ಪ್ರಭಾಕರ್ ಬದುಕಲಿಲ್ಲ. ಪ್ರಭಾಕರ್ ಅಂತಿಮ ದಿನಗಳಲ್ಲಿ ಯಾತನಮಯ ಬದುಕನ್ನು ಅನುಭವಿಸಿ ತೀರಿಕೊಂಡರು. 30 ವರ್ಷಗಳ ಕಾಲ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅಚ್ಚಳಿದ ಹೆಸರು ಮಾಡಿದ ಹುಲಿಯೊಂದು ಭಯಾನಕವಾಗಿ ಗರ್ಜಿಸಿ ತಣ್ಣಗೆ ಮಲಗಿತ್ತು. ಸ್ನೇಹಿತರೆ, ಟೈಗರ್ ಪ್ರಭಾಕರ್ ಅವರ ಬದುಕು ಮಾದರಿ ಆಗೋದಕ್ಕಿಂತ ಪಾಠ ಆಗಬೇಕು. ಮಾದರಿ ಬದುಕು ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಮಾದರಿ ಆಗಲಿ, ಶಂಕರ್ ನಾಗ್ ಅವರ ಬದುಕು ಮಾದರಿ ಆಗಲಿ, ಟೈಗರ್ ಪ್ರಭಾಕರ್ ಅವರ ಬದುಕು ಮಾದರಿ ಆಗಬಾರ್ದು, ಪಾಠ ಆಗಬೇಕು. ಈ ಥರ ಅನೇಕ ನಟರ ಬದುಕಿನ ಪಾಠಗಳು ನಮ್ಮ ಮುಂದೆ ಇದ್ದಾಗ ಅದರ ಬಗ್ಗೆ ನಮಗೆ ಅರಿವಿದ್ದು ಕೂಡ ನಾವುಗಳು ಎಡವಟ್ಟುಗಳು ಮಾಡ್ತಾ ಹೋದರೆ ಈ ಸಮಾಜದಲ್ಲಿ ವಿಲನ್ಗಳಾಗಿ ಉಳ್ಕೊಂಡ್ಬಿಡ್ತೀವಿ. ಈ ರೀಸನ್ನಿಗೋಸ್ಕರ ನಾನು ಕೆಲವು ನಟರ ಜೀವನಗಾಥೆಯನ್ನು ನಿಮ್ಮ ಮುದ್ದಿಡ್ತಾ ಇದ್ದೀನಿ. ಸರಿನಾ ತಪ್ಪ ನಿರ್ಧಾರ ನೀವೇ ಮಾಡಿ. ಸರಿ ಆದರೆ ಸರಿ ಅನ್ನಿ, ತಪ್ಪಂದರೆ ತಪ್ಪನ್ನಿ. ಇಲ್ಲ ಇವನಿಗೆ ಮಾಡೋಕ್ಕೆ ಏನೋ ಬೇರೆ ಕೆಲಸ ಇಲ್ಲ, ಹಾಗಾಗಿ ಏನೇನೋ ತಂದು ಯಾವುದ್ಯಾವುದಕ್ಕೋ ಲಿಂಕ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಶಂಕರ್ ನಾಗು, ಡಾಕ್ಟರ್ ರಾಜ್ಕುಮಾರ್ ಈ ವಿಚಾರಗಳು ತಂದಾಗ ಕೆಲವರು ಹೇಳ್ತಾ ಇದ್ದೀರಾ. ಸಂತೋಷ. ನೀವೇನು ಹೇಳಿದ್ರು ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಮತ್ತು ಆರೋಗ್ಯಪೂರ್ಣವಾಗಿ ಸ್ವೀಕರಿಸೋದಕ್ಕೆ ನಾನು ತಯಾರಿದ್ದೀನಿ. ಹಾಗೆ ಸ್ನೇಹಿತರೆ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಂಬಲ ಕೊಡಿ. ಎಲ್ಲದೂ ಓಕೆ ಅಂತ ಅನಿಸಿದ್ರೆ, ನನ್ನ ಪ್ರೆಸೆಂಟೇಷನ್ ನಿಮಗೆ ಇಷ್ಟ ಆಗಿದ್ದರೆ. ನಮಸ್ಕಾರ.